ಒಂದು ದೇವರನ್ನ ನೋಡುತ್ತಾರೆ, ಒಬ್ಬ ಮಹಾತ್ಮನ ನೋಡುತ್ತಾರೆ, ಬರೀ ಕಣ್ಣು ಕಿವಿ ಸಾಕು. ಮಹಾತ್ಮರನ್ನ ನೋಡುವಂತ ಮಹಾತ್ಮ್ಯವುಳ್ಳಂತ ಕಣ್ಣುಗಳು ನಮ್ಮೊಳಗೆ. ಇವತ್ತು ನಮಗೆ ಕಾಣೋ ಮಹಾತ್ಮರೆಲ್ಲ ಮುಖಪುಸ್ತಕದಲ್ಲಿ ಸಿಗ್ತಾರೆ, ಇನ್ಸ್ಟಾಗ್ರಾಮ್ನಾಗ ಸಿಗ್ತಾರೆ, ಯೂಟ್ಯೂಬ್ನಾಗ ಸಿಗ್ತಾರೆ. ಬಹಳ ಮಂದಿ ಹಂಗ ಹೋಗೋದೇ ಬಹಳ ಮಂದಿ, ಹಂಗೂ ಕೆಲವು ಮಂದಿ ಬಂದಿರ್ತಾರೆ. ಆದರೆ ಇದು ಮಹಾತ್ಮರನ್ನ ತೋರಿಸುವ ಯಾವುದೇ ಚಾನಲ್ಗಳು ಅಲ್ಲ. ಉತ್ತರ ಕರ್ನಾಟಕ ಅನ್ನೋದು ಉತ್ತರೋತ್ತರವಾಗಿ ಬೆಳೆಸಿದಂತ ಬುದ್ಧಿವಂತರನ್ನ ಸೃಷ್ಟಿ ಮಾಡುತ್ತಿರುವ ಭೂಮಿ. ಮಂತ್ರಾಲಯದಲ್ಲಿ ಒಬ್ಬ ರಾಘವೇಂದ್ರ ಸ್ವಾಮಿ ಅಂತ, ಶಿರಡಿ ಒಳಗ ಒಬ್ಬರೇ ಬಾಳ ಇದ್ದ, ತಿರುಪತಿ ಒಳಗ ಒಬ್ಬರೇ ಗೋವಿಂದಿದ್ದ. ಆದರೆ ನಮ್ಮ ಧಾರವಾಡ ಜಿಲ್ಲಾದೊಳಗ ಬೇಡ, ಉತ್ತರ ಕರ್ನಾಟಕದೊಳಗ ಮನಿ ಒಳಗ ಒಬ್ಬ ಶಿರಡಿ ಬಾಬಿದ್ದ, ಒಬ್ಬ ಸಂತರಿದ್ದ. ಯಾಕಂದ್ರೆ ಅಂತ ಮಣ್ಣಿ, ಈ ಮಣ್ಣು ಎಂದೂ ಕೆಟ್ಟಿಲ್ಲ, ಮುಂದೂ ಕೆಡದು ಇಲ್ಲ. ಕೆಡಿಸೋ ಹುಟ್ಟಿದ್ರೆ ತಾವು ಕೆಡೋದಲ್ಲ, ಮನೆ ಕೆಡಿಸೋ ಬುದ್ಧಿಗಳು ಹುಟ್ಟಿದ್ರೆ ಈ ಮಣ್ಣು ಅವ್ರನ್ನ ತಮ್ಮ ಹಾಕೊಂಡ್ಬಿಡು. ಹಂಗ ಭಕ್ತ ಮಹಾತ್ಮರು ಒಬ್ಬರು ಇದ್ರು. ಅವರು ಎಂತ ಒಂದು ಅದ್ಭುತವಾದ ಸಾಮರ್ಥ್ಯ ಅಂದ್ರೆ, ಒಬ್ಬರು ದೇಸಾಯ ಮನೆ ಮುಂದೆ ಅವರು ಒಳಗೆ ಅವರ ಜೋಡ ಈರೋ ಜೋಡ ಅಂತ ಬಂದ ಒಬ್ಬ ಶಿಷ್ಯ ಇದ್ದಾರೆ. ಆ ದೇಸಾಯ ಮನೆ ಮುಂದೆ ಹೋರಾಡ್ತಿದ್ರು. ಆ ಹುಡುಗ ಎಂತ ಒಂದು ವ್ಯಕ್ತಿತ್ವ ಅಂದ್ರೆ ಬಹಳ ಕಣ್ಣಿರ್ತಾನೆ. ಅವರ ಹೆಚ್ಚು ಕಮ್ಮಿ ಆ ಹುಡುಗ 6 ವರ್ಷ ಇರಬಹುದು, ಏನು ಗೊತ್ತಿಲ್ಲ. ಅವರಪ್ಪ ಹೊಲದೊಳಗ ರಾಶಿ ಮಾಡಿದ್ರು. ಅದನ್ನು ಕಾಯಲಿಕ್ಕೆ ಒಬ್ಬ ಆಳು ಬಂದಿದ್ದೆ. ಆಳು ಮಗನ ಕೇಳೋದು ಈ ಹುಡುಗ ಕಣ ಸಾರಿಸಿದ್ರು, ಕಾಳು ರಾಶಿ ಮಾಡಿದ್ರು, ಹೊಸ ಗುಡಾರ ಹಾಸಿದ್ರು. ಗುಡಾರಕ್ಕೆ ಜಂಕಾಣಿದ್ರು, ಗುಡಾರ ಹಾಸಿದ್ರು. ಅದ್ರ ಮ್ಯಾಲ ಕೂತ್ಕೊಂಡು ಕಾಯಕ ಅಂತೇಳಿ ಆಳ ಮಗ ಇದ್ದ. ಆಳ ಮಗನಿದ್ರು ಯಜಮಾನ ಮಗನು ಇದ್ದ. ಆಳ ಮಗನಿಗೆ ಒಂದು ಏನೋ ಕೆಲಸ ಬಿತ್ತು. ಅವನು ಏನ್ ಮಾಡಲ್ಲ, ಆಳಗ ಕೆಲಸದಲ್ಲ ಆ ಮಗನ ಮುಖ ನೋಡಿ ಅವನಿಗೆ ಗೋವಿಂದ ಅಂತ ಇಟ್ಕೊಂಡ್ರು. ಅಂತ ಹೆಸರು ಅಂತವರೇ ನಮ್ಮಂತವ್ರ ಗೋವಿಂದ ಅಂತ ಮಂದಿಗೆಲ್ಲ ಗೋವಿಂದ ಮಾಡೋರು ಅಂತ. ಗೋವಿಂದ ಅವ್ರಿಗೆ ಕೂತಿತ್ತು. ಆ ಆಳವನ್ನು ಏನ್ ಮಾಡಿದ ಬಂದ, ನಮ್ಮ ಹೆಂಡತಿ ಬಸರ ಕಾಲ ಹರಿಯೋ ಕಾಲ ಬಂದದ,
ಆ ಹುಡುಗ ಅಲ್ಲಿ ಕೂತಿದ್ದ ಇದ್ದಿದಾಗ ಅದಕ್ಕೇನು ತಲೆ ಬುದ್ಧಿ ಓಡ್ತಾ ಹೋಗಿಲ್ಲ. ಅದು ಈ ವಾರ್ಕರಿ ಮಂದಿ ಪಂಡರಪುರ ವಾರ್ಕರಿ ಮಂದಿ ಭಜನೆ ಮಾಡ್ಕೊಂಡು ಹೊಂಟಿದ್ರು. ಅವನಿಂದ ನಡ್ಕೊಂಡು ಹೋಗ್ತಾ ಹೋದೆ. ಆ ಮಗನು ಮನೆಗೆ ಹೋದ. ಹುಡುಗ ವಾರ್ಕರಿ ಮನಿ ಹೋದ. ವಾರ್ಕರಿ ಮಂದಿ ಹೋದ್ರು ಕಷ್ಟೋದು ಹೋದ್ರು. ಒಂದು 1 ತಾಸು 2 ತಾಸು ಹುಡುಗ ಹೋದ್ರು. ಮತ್ತೆ ವಾಪಸ್ ಮಾಡಿದ್ರು. ಮಾಡಿ ಬರ್ಬೇಕಾದ್ರೆ ಅಲ್ಲಿ ಗುಡಾರನೇ ಇದ್ದಿತ್ತು. ಹೊಸ ಗುಡಾರ, ಸರೋ ಗುಡಾರ, ಹೊತ್ತು ಗುಡಾರ ಇದ್ದು ಹೊಸಾಗಿದ್ದು ತೊಗೊಂಡಿದ್ದು ಗುಡಾರ ಇದ್ದಿತ್ತು. ಗುಡಾರದ ಮೇಲೆ ಎಷ್ಟು ಬಾಚಿಬೇಕು ಅಷ್ಟು ಬಾಚಿಕೊಂಡು ಗುಡಾರ ಸಮೇತ ಒಯ್ದಿದ್ರೆ ಸ್ವಲ್ಪ ಕಾಳು ಇದ್ದಿದೆ. ಆ ಮಗ ಬಂದ. ಏನ್ ಮಾಡಿದ್ರಪ್ಪ ಹೋಗಿದ್ದ, ನಮ್ ದುಡ್ಡು ಕಟ್ಟಿ ಏನ್ ಮುಂದೆ ಯಜಮಾನರು ಬಂದ್ರೆ ಏನ್ ಮಾಡಿ ನಕ್ಕೆ ಹಚ್ಚಿ ಕೊಡ್ತಾರಲ್ಲ, ಗುಡಾರ ಹೋಗ್ಬಿಟ್ಟಲ್ಲ, ಕಾಳು ಹೋಗ್ಬಿಟ್ಟಲ್ಲ, ನೀನ್ ನಂಬಿಕೊಂಡು ನಾನು ಮ್ಯಾಲ ಬಿಟ್ಟು ಹೋಗ್ಬಿಟ್ಟೆನಪ್ಪ ಅಂತ ಅವನು ಹೇಳಿಬಿಡ್ತಾರೆ. ಇಲ್ಲಿಂದ ಮಂದಿಯೆಲ್ಲ ಬಹಳ ಸ್ಟ್ರಿಕ್ಟ್. ಅವ್ರು ಏನ್ ಮಾಡ್ಬೇಕ, ಯಪ್ಪ ಒಂದ್ ಕೆಲಸ ಮಾಡು, ನೀನು ನಿಮ್ಮ ಮನೆಗೆ ಹೋದ್ರೆ ವಾಪಸ್ ಹೋಗೋಣ, ಹೋಗ್ಬಿಡು, ನಾನು ನನ್ನ ಗಾಡಿ ಹೋಗ್ಬಿಡ್ತೀನಿ. ಮತ್ತೆ ಮನೆಗೆ ಹೋಗಂಗಿಲ್ಲ. ಏನೆಂದ ಗುಡಾರ ಹೋಗ್ತಾ ಲೋಹಾರ ಮನೆಗೆ ಹೋಗೋದು ನನ್ನ ಜಗಿ ನಾವು ಕೇಳಬೇಕು ಮಕ್ಕಳೇ. ಅದಕ್ಕೆ ನಾನು ಈಗ ಮನೆ ಕೇಳಿ ಕಾಯಿ ಹೋಗಲಿಲ್ಲಪ್ಪ ಮಾಡ್ಬಿಟ್ಟ. ಯಾಕಂದ್ರೆ ಬೆಳಗ್ಗೆ ಹೋಗ್ತಾರೆ ಇರ್ತಾನ, ನಮ್ಮಪ್ಪ ರಾತ್ರಿ ಅಂತ ಬಿಡ್ತಾನ. ಈಗ ಸಂಜೆ ಮುಖ ಆಗೋದ್ರಿಂದ ಹೊಳ್ಳಿ ಮನೆಗೆ ಹೋದ್ರ ಗುಡಾರ ಒಂದತ್ತ ಅಂತಾನ, ಈಗ ನನ್ನ ಮುಗಿಸೋದು ಅದ ಅವರ ಹಾಕೊಂಡ್ಬಿಟ್ಟಾರೆ. ನಡ್ಕೋ ಹೋಗ್ಬಿಟ್ಟ. ಕಳ್ಳಿನಲ್ಲಿ ಹೋದ. ಹಂಗರಿಕೆಯನ್ನು ನೋಡು ಬಂದು ಆ ಹಂಗರಿಕೆ ದೇಸಾಯ ಮನೆ ಮುಂದ ಬಹಳ ಹಂಗರಿಕೆ ದೇಸಾಯರು ಇವರ ಅಪ್ಪದ ಕಥೆ. ಹಾಗಾಗಿ ಹುಡುಗರ ಹಂಗರಿಕೆ ದೇಸಾಯರು ಕಥೆ. ಆ ದೇಸಾಯ ಮನೆಯ ಒಳಗೆ ಬರ್ಬೇಕು. ಏನ್ ಹೋಗ್ಬೇಕು, ನನಗೂ ಮಂದಿ ಗೊತ್ತಿ ಹಸುವಾಗಿದ್ದು ಹೋದಾಗ ಅದು ಹಂಗರಿಕೆ ದೇಸಾಯ ಮನೆ ಹಂಚ್ಬಿಟ್ಟ. ದೇಸಾಯ ನೋಡಿದ್ರು, ನೋಡಿ ಬಹಳ ಯಾಕಂದ್ರೆ ಅವರು ಭಟ್ರು ಬಂದಿ, ಬ್ರಾಹ್ಮಣರು ಬಂದಿ. ಅವ್ರು ದೇಸಾಯ ಬ್ರಾಹ್ಮಣರ ನಮ್ಮ ಉತ್ತರ ಕರ್ನಾಟಕದ ಯಾವ ತರ ಬ್ರಾಹ್ಮಣರು ಇರ್ತಾರೆ. ಒಂದು ದೇಶಕಟ್ಟಿ ಅಂತ ಅನ್ನೋರು ಮತ್ತೊಬ್ಬರು ಅವ್ರಿಗೆ ಪೂಜೆ ಮಾಡಿ ಲಿಂಗಾಯತರ ಮಂದಿ ಇರ್ತಾರೆ. 500 ಅಂತ 500 ಅಂತ 600 500 ಈ ಹುಡುಗರು ನೋಡಿ ಪಾಪ ಅವ್ರ ಮನೆ ಬಿಟ್ಟರು ಹುಡುಗ ಬಂದಾನ ಅಂತಂದು ಹುಡುಗ ಒಳಗ ಹಿಂಗ ಯಾಕೆ ಮಂದಿ ಸೇರಿದ್ದಾರೆ. ಮನೆ ಮುಂದೆಲ್ಲ ಮಂದಿ ಭಾಳ ಮಂದಿ ಸೇರ್ಬಿಟ್ಟಾನ. ಮನೆ ಮುಂದೆ ಏನೋ ಒಂದು ಕತ್ಲಕ್ಕೆ ಅವ್ರ ವಾತಾವರಣ ಯಾರು ಮಾತಾಡೋದು. ಅವು ಅಲ್ಲಲ್ಲೇ ಕುತ್ಕೊಂಡು ಅವ್ರು ಇಷ್ಟು ಎರೆ ಹಾಕಿ ಕಂಬಾಕ್ ಹಾಕೊಂಡು ಇಷ್ಟು ಮುಗಿಸಿದ್ದಾರೆ. ಏನು ಮಾಡ್ಕೊಂಡು ಮಾತಾಡ್ತಿಲ್ಲ. ಏನ್ ನಡೆದಂತ ಗೊತ್ತಿಲ್ಲ. ಇವು ಬಡಾರ ಒಳಗೆ ಹೋಗಿ ದೇಸಾಯ ಹೇಳ ದೇಸಾಯ ಬಹಳ ಹಸುವಾಗಿ ದೇಸಾಯರು ಅವರು ಬಿಡಿ ಗೊತ್ತಿತ್ತು ಬ್ರಹ್ಮಚಾರಿ ಅವರು ಏನ್ ಬೇಕಪ್ಪ ಅಂತ ಕೇಳಿದ್ರು. ಏನ್ ತಿರುಗಿಪ್ಪ ಅಂತ ಹೋಗಿ ಹೋಗಿ ತಿನ್ನ ಆ ಗುಡಾರ ಬರುವಂತ ಹೋಗಿ ವಿಚಿತ್ರ. ಯಾಕೆ ಹೋಗಿ ತಿನ್ನಬೇಕಂತ ಹೋಗಿ ತಪ್ಪಿ ಮಾಡ್ತಾರೆ. ನಮ್ಮನೆಗೆ ಹೋದ ನಮ್ಮಪ್ಪ ಕಡು ಮಾಡಿಬಿಡ್ತಾನ, ಉಳಿಯಾಸಿಬಿಡ್ತಾನ ನಮ್ಮಪ್ಪ ಅಂತ ಕೆಲಸ ಮಾಡಿ ನನಗೆ ಇನ್ನೊಂದು ಕೇಳೋದು ಹೋಗಿದ್ದೆ. ಯಾರೋ ಕರೆದು ದೇಶ ಏನ್ ಕೇಳಿ ಏನಂತಂದ್ರ ಹುಡುಗರು ಹೋಳಿಗೆ ತಿನ್ಬೇಕು ಅಂತ ಕೋಲ್ಡ್ ವಾಸನೆ ಬರಬಾರ್ದು. ಹಂಗ ಏನಾದ್ರು ಬೇಡ ಬೇಯಿಸಿ
ಹೋಳಿಗೆ ಮಾಡಿ ಹಾಕಿಬಿಡಿ ಮನ್ಯಾಗ ಹೋಳಿಗೆ ಮಾಡಬಾರ. ಆ ಹೆಣ್ಮಗಳು ದೇಸಾರ ಮುಂದೆ ನಿಂತು ಮಾತಾಡೋದು ತಪ್ಪಿಲ್ಲ. ಅದು ಹೋಳಿಗೆ ಮಾಡೋ ವಾತಾವರಣ ಮನೆ ಒಳಗಿಲ್ಲ. ಹಿಂದಿನ ಮಂದಿ ಎಷ್ಟು ನೋಡಿ ಬ್ರಾಹ್ಮಣರ ಮೇಲೆ ಎಷ್ಟು ಗೌರವ ಇರ್ತಿದ್ರು ಅಂದ್ರೆ ಅದ್ಭುತ. ಯಾಕಂದ್ರೆ ಅವ್ರು ಹೋಳಿಗೆ ಮಾಡೋ ವಾತಾವರಣ ಇಲ್ಲ ಮನ್ಯಾಗ. ಅವ್ರು ಒಬ್ಬನೇ ಮಗ ಮನೆ ಬಿಟ್ಟು 12 ವರ್ಷಗಳ ಮನೆಗೆ ಬಂದಿಲ್ಲ. ಧರ್ಮಶಾಸ್ತ್ರದ ಮಾತದ 12 ವರ್ಷ ಕಳೆದ ಮೇಲೆ ಹೋದ ವರ್ಷ ಮನೆಗೆ ಬರೋದ್ರೆ ಅವನ ಹೆಸರು ಶ್ರಾದ್ದ ಹಾಕಬೇಕಂತ ಹೇಳ್ತಾರೆ. ಅದು ಹೋಗ್ಯಾನ ಅಂತ ಈಗ ಇಲ್ಲ. ಹಿಂದಿನ ಕಾಲದ ಒಂದು ನಿಯಮ ಲೇಖ 12 ವರ್ಷ ತನ ನೋಡ್ತಿದ್ರು. 12 ವರ್ಷಕ್ಕೂ ಬರೆದಿದ್ರೆ ಅವನು ಹೋಗ್ಯಾನ ಅಂತ. ಅದು ಇದ್ರು ಹೋದಕ್ಕೆ ಅಂತ ಒಂದು ಪಟ್ಟ. ಅವತ್ತು ಅವರ ಮನೆಯೊಳಗ ಅವರ ಸೊಸೆಗೆ ಮುಂಡನ ಮಾಡಿಸೋ ದಿವಸ ಅಂದ್ರೆ ತರಿ ಕೂಡು ತೆಗೆಸ್ಬೇಕಾಗಿ. ಹಿಂದೆ ಬ್ರಾಹ್ಮಣರ ಮನೆಯೊಳಗ ಗಂಡ ಹೋದ್ರ ತರಿ ಓಡಿಸ್ಬೇಕಿದ್ರು ಹೆಣ್ಮಕ್ಳು. ಯಾಕಂದ್ರೆ ಅವ್ರ ಮುಖ ಮುಸುಳಿ ನೋಡ್ತಿದ್ದಿಲ್ಲ. ದೊಡ್ಡ ದೊಡ್ಡ ಮನೆಗಳ ಹೋದಾಗ ತೀರ್ಥ ಕೊಡ್ತಿದ್ದಿಲ್ಲ. ಹೀಗೆಲ್ಲ ಇತ್ತು. ಈಗ ನಾನು ನೋಡಿದ್ದೀನಿ. ಈಗೂ ಕೆಲವು ಮನೆಗಳದವು ಅವ್ರು ಮಳಿ ಏನಂತ ಬರೋದಿಲ್ಲ ಅಂತ ಏನೋ ಒಂದು ವಿಚಿತ್ರ ಒಂದು ನಡೆಸ್ಕೊಂಡು ಬಂದಿದ್ದು. ಈಗ ಘೋಷಿಸಿಕೊಳ್ಳೋದಿಲ್ಲ ಅಂದ್ರೆ ಗಂಡ ಇರೋವಾಗ ಗಂಡನೇ ತಲೆ ಘೋಷಿಸುವಷ್ಟು ಹೆಂಡತಿ ಕೆಲಸ ಮಾಡುತ್ತಾ ಏನ್ ಓಡಿಸಿದ ಏನು ತಲೆ ಕೂದಲು ಹೆಣ್ಮಕ್ಳು ಅವರು ತಲೆ ಕೂಡಿದ್ರೆ ಕೂದಲೇನಿಲ್ಲ. ಯಾಕೆ ಇರಂಗಿಲ್ಲ? ಬ್ಯೂಟಿ ಪಾರ್ಲರ್ ಯಾಕೆ ಹೋಗೋದು? ಪೊಲೀಸ್ ಬೆಳಗ್ಗೆ ಹೋಗ್ತಾರೆ. ಬೆಳಗ್ಗೆ ಎಲ್ಲಿ ಬೋಳಿಸ್ಬೇಕು, ಎಲ್ಲೆಲ್ಲೈತು ಕಾಲಿತ್ತು ಅಂತ ಬೋಳಿಸೋ ದಿನ ಅಂದ್ರೆ ಅಮಂಗಲವಾದ ದಿನ. ಅಂತ ಅಮಂಗಲವಾದ ದಿನದೊಳಗೆ ಮನೆಯೊಳಗೆ ಕತ್ತಲು ಕಳೆದು ವಾತಾವರಣ. ಯಾಕಂದ್ರೆ ಕೆಲವು ಹಣದ ತಾಯಿ ಒಟ್ಟೊಳಗೆ ಏನಂದ್ರೆ ಮಗ ಬಂದು ಬರ್ತಾನ 12 ವರ್ಷ ಆದ್ಮೇಲೆ ಶ್ರಾದ್ದ ಮಾಡಿ ಬರ್ತಾನಂದ್ರೆ ತಾಯಿ ಯಾವತ್ತೂ 12 ವರ್ಷ ಅಲ್ಲ 24 ವರ್ಷ ಅಲ್ಲ ಆಕೆ ಸಾಯೋತನ ಮಗ ಬರ್ತಿದ್ರೆ ಇದು ಬಂದಿರ್ತಾನ ಬಹಳ ತಾಯಿ ಇರ್ತದೆ. ಆಕೆಗೆ ಮನಸ್ಸಿಲ್ಲ. ಇನ್ನು ಸಣ್ಣ ಹುಡುಗಿಸ್ತಾಗ ಕನಸು ಕಾಣುವ ವಯಸ್ಸಿನ ಹೆಣ್ಮಗಳಿಗೆ ತಲೆ ಕೊಡಿಸೋ ಆಚಾರ ಮನೆಯೊಳಗ ಯಾರ ಕಣ್ಣಾಗೂ ನೀರಿಲ್ಲ. ಆ ನಡಿ ಎಲ್ಲರ ಮನಸ್ಸಿನಾಗ 12 ವರ್ಷ ಬಂದಿಲ್ಲ ಅಂತ ಟೆನ್ಷನ್ ಇತ್ತು. ಈಗ ಟೆನ್ಷನ್ ಇಲ್ಲ. 12 ವರ್ಷ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಆಗ ಅವನಿಗೆ ತಲೆ ಕೊಡಿಸ್ತಾರಲ್ಲ ಅದು ಸಂಬಂಧ ಟೆನ್ಷನ್. 12 ವರ್ಷ ಆಗ ಬಂದೇ ಇಲ್ಲ ಅಂದ್ರೆ ಹೋಗ್ಯಾನ ಅಂತ ಏನ್ ಅನ್ಸಂಗಿಲ್ಲ. ಬಂದಿರ್ಬಿಡು ಎಂತ ಒಂದು ಎಲ್ಲಾರು ಇರಲ್ಲವ ಹುಲ್ಲಾಗಿ ಬೆಳಕಾಗಿ ನಲ್ಲಿ ಕಟ್ಟಾಗಿ ಎಲ್ಲಾರು ಇರಲ್ಲವ ಹುಲ್ಲಾಗಿ ಬೆಳಕಾಗಿ ನಲ್ಲಿ ಕಟ್ಟಾಗಿ ಸಿರಿಗಾಲಿ ನಲ್ಲಿ ಕಟ್ಟಾಗಿ ಸಿರಿಗಾಲಿ ನನ್ನ ಕಂದ
ಉಸಿರನ್ನು ಮಾತ್ರ ಇದೆ ಆ ಪದದೊಳಗೆ. ಇವತ್ತು ಏನು ಲೈಟ್ ಬರೀತಾರ ಅದಕ್ಕೂ ಅವನ ಹೆಸರು. ಆಕಾಶದಲ್ಲಿ ಚಂದ್ರ, ನೆಲದ ಮೇಲೆ ಹುಲ್ಲು, ಬೆಳೆ ಬೆಳೆ ನನ್ನ ಹೊಟ್ಟೆ ಊದಿತ್ತು, ಚೊಂಬು ಹಿಡ್ಕೊಂಡು ಹೋಗಿ ಇಷ್ಟು ಒಂದು ಕತೆ. ಇದಕ್ಕೆಲ್ಲ ನಾ ಬರ್ತೇನೆ. ಇದ್ರ ಸಾಧ್ಯ ಏನು ಜಾತಿ ಅಲ್ಲ ಸಾಧ್ಯ. ನಮ್ಮೂರಿನಾಗ ಬಗ್ಗಿ ಹೆಸರು ಏನೋ ಬರ್ಬಿಟ್ಟು ಇದು ವಯಸ್ಸಾಗ್ಯವ, ಇದು ಮತ್ತಷ್ಟು ನೆನಪಾಗಲ್ಲ. ಪಂಚರತ್ನ ಅಂತ ಹೆಸರು ನೋಡಿ, ಪಂಚರತ್ನ ಬರೀ ಒಂದು ರತ್ನ ಅಲ್ಲ, 5 ರತ್ನ. ಅಲ್ಲಿಗೆ ಹಣ ಹುಚ್ಚು. ಏನು ಹುಚ್ಚ? ಹಣ. ಒಂದು ಹೆಣ್ಣು ಅವ್ರ ಗಂಡಕ್ಕೆ ಕೇಳ್ತಾಳ, ಹಿಂಗೆ ಬಟ್ಟೆ ತೆರಿಗೆ ಅಂತ ಸೀರೆ ನೋಡ್ಕೊಂಡು ಅವ್ರಿಗೆ ಕೇಳ್ತಾಳ, ರೀ ಮೊದಲು ನನ್ನ ಯಾವಾಗೂ ನನ್ನ ಹುಚ್ಚುಂತರ ಪ್ರೀತಿ ಮಾಡ್ತಿದ್ರಿ, ನಿನ್ನ ಹುಚ್ಚುಂತರ ಪ್ರೀತಿ ಮಾಡ್ತೀನಿ ಅಂತಿದ್ರಿ, ಈಗ ಅದರ ಗಣೋದರ ಇಲ್ಲ ಅಂತ ಕೇಳೋದು. ಈಗ ಹುಚ್ಚು ಬಿಟ್ಟು ಹೋಗೈತಿ ಯಾಕಂತ ಕೇಳೋದು. ಈ 4-5 ವರ್ಷದಾಗ ನನ್ನ ತಲೆ ಇದೇ ಆಗ್ಬಿಟ್ಟೈತಿ ಅಂತ ಅಲ್ಲ. ಮೊದಲು ಅಂತಿದ್ದಂತೆ ನೋಡಿ, ನೀನು ಹುಚ್ಚನ ಪ್ರೀತಿ ಮಾಡ್ತೀನಿ, ಏನಾದ್ರು ಹುಚ್ಚನ ಪ್ರೀತಿ ಮಾಡ್ತೀನಿ, ಈಗ ಯಾಕೆ ಅನ್ನೋದಿಲ್ಲ, ಹುಚ್ಚು ಬಿಟ್ಟಲ್ಲಿ ಹಿಂಗಾಗಿ ಹಾಡ ಹುಚ್ಚು. ಯಾಕೆ ಬರ್ತಿತ್ತು ನಮ್ಮೂರಲ್ಲಿ ಇನ್ನೊಂದು ಬೇಕ ತಿರುಪುರ, ಅವ್ರಿಗೆ ಪದ್ಮಾವತಿ ಅಂತ ಹೆಸರು ಇಟ್ಟಿದ್ದೆ ನಾನು. ಹಿಂಗ್ಯಾಕ ಪದ್ಮಾವತಿ ಇದ್ರೆ ಈ ಎಂಟಪ್ಪನ ಎಡಬಲಕ್ಕೆ ಇಬ್ಬರು ಹೆಣ ಬರ್ತಿರ್ತಾನ, ಒಬ್ಬರಿಗೆ ಹಿಂಗೆ ಕೊಡ್ತಾವ, ಹಿಂಗಿರ್ತಾವ್ರಿ ಸ್ಪಷ್ಟ ಹಿಂಗಿರ್ತಾವ. ಅವ್ನ ಎಟ್ಟಿನೆಲ್ಲದಲ್ಲ, ನಾನು ಸ್ಪಷ್ಟ ನಿಂತ್ರ ಹೆಣ್ಮಕ್ಳು ಅಂತ ಅರ್ಥ. ನಾನು ನಿನ್ನ ಬದುಕು ಯಾಕೆ ನೆಟ್ಟಗಾಗಿಲ್ಲ, ಮದುವೆ ಮಾಡಿಕೊಂಡೆ ಅಂದ್ರೆ ಹೆಣ್ಮಕ್ಳು ಸ್ಪಟ್ಟಿಗೆ ದಾರ ಇರ್ತಾನೆ. ನೆಟ್ಟು ನಿಂತ್ಕೊಂಡ್ರೆ ನೀನ್ ಹೆಣ್ಣೆ ಅಂತ ಕೇಳ್ತಾವ. ಏನು ಹೇಳಿ ಹೆಣ್ಣು ಎಲ್ಲೈತಿ, ಬರ್ತಂಗಿಲ್ಲ, ನುಯ್ಯಂಗಿಲ್ಲ, ಹೇಳಿಲ್ಲ, ಹಂಸಿಲ್ಲ, ಹ್ಯಾಂಗ್ ನೆಟ್ಟು ಕಂಬಿದ್ದಾನೆ. ನೆಟ್ಟು ನಿಂತರೂ ಸೂಕ್ಕು, ಸ್ಪಷ್ಟ ನಿಂತ್ರ ನನ್ನ ಬದುಕ ಸ್ಪಟ್ಟಾಗ್ತಾ ಇದ್ರಿ. ಯಾಕಂದ್ರೆ ಹೆಣ್ಮಕ್ಳು ಸ್ವಲ್ಪ ಅಲ್ಲಾಡಿಕೆ ನಡೀಬೇಕು. ಕೆಲವು ಅಲ್ಲಾಡಕ್ಕೆ ಬರೋದಿಲ್ಲ, ಅಲ್ಲಾಡಿಸ್ತದ. ಅದಕ್ಕೆ ಅಲ್ಲಾಡಬೇಕು ಅಂತ ಹೇಳಿ ಗೂಟದಲ್ಲಿ ಶಬ್ದ ಹಾಕಿ ಬಿಡ್ತಾವ. ಈ ದೊಡ್ಡ ದೊಡ್ಡ ಕಂಬ ನಮ್ಮೂರ್ನ ಇದು ಮರಳ ಅಂತ ಹಾಕಿ ಓಡಾಡ್ತಿದ್ರಿಂದ ಓಡಾಡ್ದಿಂದ ಇದು ಜೋಗಿಗೆ 10 ರೂಪಾಯಿ ಹಾಕೋರು. ಅಂದ್ರೆ ಹೆಣ್ಮಕ್ಳು ಗೂಟದಲ್ಲಿ ಶಬ್ದ ಹಾಕಿಕೊಂಡು ಕಾಲ ಹಿಂಗಾಡ್ತಾವ. ಯಾಕೆ ಹೇಳ್ತಾವ ಅಂದ್ರೆ ಸ್ವಲ್ಪ ಎಲ್ಲ ತಪ್ಪಿದ್ರೆ ಯಾರ ಬಿದ್ದರೆ ಬಿಡ್ತಾವ. ಅವ್ರು ಬಿದ್ರೆ ಏನಾಗೈತಿ ಅಂತಂದ್ರೆ ಇವ್ರು ಅವ್ರ ಮ್ಯಾಲ ಬಿದ್ರೆ ಏನಾಗತ್ತ, ಅವ್ರು ಕಲ್ಲಿನ ಮ್ಯಾಲ ಬಿದ್ರು ಏಟ ನಮಗ, ಕಲ್ಲಿನ ಮ್ಯಾಲ ಬಿದ್ರು ಏಟ ನಮಗ. ಕಲ್ಲಿಗೆ ಏನೇನಾಗಿಲ್ಲ. ಈಗ ಹೆಣ್ಮಕ್ಳು ಸ್ಪಾಟ್ ಇರಬೇಕು ಅಂದ್ರೆ ಸಂಸಾರ ನೆಟ್ಟಿದ್ದು ಮಾಡೋಷ್ಟು ಸ್ಪಾಟ್ ಹಾಕುವಂತ ಅರ್ಥ. ಅವರ ಸ್ಪಾಟ್ ಇರೋದಲ್ಲ. ಹಂಗ ಎಂಟಪ್ಪು ನೀವು ನೋಡಿದ್ರೆ ತಿರುಪತಿ ತಿಮ್ಮಪ್ಪನ ಗೊಂಬಿ ಎಡಬಲಕ್ಕೆ ನೋಡಿ, ಈಗ ಹೆಣ್ಮಕ್ಳು ಹೇಗೆ ಇರ್ತದೆ. ಒಬ್ಬಾಕಿ ಆ ಕಡೆ ಕೂಡಿ ಮಾಡ್ಕೊಂಡಿರ್ತಾರ, ಇನ್ನೊಬ್ಬ ಈ ಕಡೆ ಮಾಡ್ಕೊಂಡಿರ್ತಾರೆ. ಹಿಂಗ ಯಾಕಂತ ಕೇಳಿದೆ ನಾನು. ಇಬ್ರು ಈ ಕಡೆ ಮಾಡೋದು ಆ ಕಡೆ ಯಾಕೆ ಮಾಡ. ತಿಮ್ಮಪ್ಪ ಒಂದು ಶಾಖ ಐತಿಲ್ಲ, ಇಬ್ರು ಮುಗ್ಳಿ ಹೋಯ್ತಾನ, ಅದಕ್ಕೆ ಹೊಡ್ಸ್ಕೊಂಡು ಸಾಕಾಗಿ ಆ ಕಡೆ ಒಬ್ಬ ತಿರ್ಸ್ಕೊಂಡ, ಈ ಕಡೆ ಒಬ್ಬ ತಿರ್ಸ್ಕೊಂಡ. ಹಂಗ ನಮ್ಮೂರಾಗ ವಾಲ್ಗಾಗ ಅಂತ ಇದ್ದ, ಇನ್ನೂ ಇದ್ದ ಪಾಪ. ಅವನ ಕೈ ಹಿಂಗಿರ್ತಿದ್ದ, ನೆಟ್ಟು ಒಂದ್ ಕೈ ಹಿಂಗೆ ಇಟ್ಕೊಂಡಿದ್ದೆ, ಹಿಂಗೆ ಇಟ್ಕೊಂಡು ಓಡಾಡ್ತಿದ್ದ. ಪದ್ಮಾವತಿ ಅಂತ ಇರ್ತಿದ್ದ. ಅವನು ಪೇಟಿ ನೋಡಿಸ್ತಿದ್ದ, ಹಾರ್ಮೋನಿಯಂ ಅಂತಾರ, ಪೇಟಿ ನೋಡಿಸ್ತಿದ್ದ. ಅವನು ಎಲ್ಲೆಲ್ಲೂ ಕಲ್ತಿಲ್ಲ. ಒಂದ್ಸಲ ಅವ್ನು ನುಡಿಸ್ಬಿಟ್ರೆ ನಮ್ಗ ಸಂಗೀತಗಾರರು ಅವ್ರ ಪೇಟಿ ಮುಟ್ಟೇ ಇಲ್ಲ, ಅಕ್ಷರ ನುಡಿಸ್ತಿದ್ದ, ಚೆನ್ನಾಗಿ ನುಡಿಸ್ತಿದ್ದ. ಒಟ್ಟು ಅವನೇನ್ ನುಡಿಸ್ತಾನಲ್ಲ ಅದಕ್ಕೆ ನಾವು ನುಡಿಸ್ಬೇಕು. ನಾವು ನುಡಿಸೋದಕ್ಕೆ ನುಡಿಸ್ತಾನೆ. ಅವನೇನ್ ರಾಗ ಹಿಡಿತಾನ ಅಷ್ಟಕ್ಕೆ ಹಾಡಬೇಕು. ಅದೇನಾದ್ರು ಚಂದ ನೀ ಹಾಡ್ಲಿಕ್ಕೆ ಹೋದ್ರೆ ಅವ್ರ ಚಂದ್ರ ಕೆಡ್ಸಕ್ಕೆ ನುಡಿಸ್ಬೇಕು. ಆಗ ಚಂದ ನುಡಿಸ್ತಿದ್ದ. ಹಾಗೆ ನುಡಿಸ್ಲಿಕ್ಕೆ ಕೂತ್ಕೊಂಡ ಈ ಪಂಚರತ್ನ ಅಂತ ಅಲ್ಲಿ ತೆಲುಗು ಹೆಣ್ಣು ಪೂರ್ತಿ ತೆಲುಗನ ಪೂರ್ತಿ ಕನ್ನಡ ಅಂತ ಶಾಲೆ ಜಯಂತಿ ಅಂದರು. ಅವ್ರು ಸುತ್ತೂರಿದ್ದಾರೆ ಶಾಲೆ ಜಯಂತಿ ಮಾಡಿದೆ ಯಾರೇ ಅಂತ ನಾ ಹಾಡ್ತೇನ್ರಿ, ನೀವು ಸ್ಕೂಲ್ ಹಚ್ಚಿಗೆ ಯಾರನ್ನು ಹಾಲಿಸಿ ಹಾಕ
ಇದ್ದಾರೆ. ಹಿಂಗ ನೀನು ನಂದು ಸ್ವರ ಗೊತ್ತಾಗಬೇಕು, ಸ್ವರ ಗೊತ್ತಾದ್ಮೇಲೆ ಹೇಳಲಿಕ್ಕೆ ಆಗೋದು. ಸುಮ್ಮನೆ ಈಗ ಹಾಡ್ಕೊಂಡು ಕಷ್ಟ ಆಗ್ತದೆ. ಹಂಗ ಅದಕ್ಕೆ ನಾ ಶುರು ಹಚ್ಚಿಗೆ ನೀನು ಫಸ್ಟ್ ಶುರು ಮಾಡಿದ್ದು ಅವ್ನು ಏನ್ ಮಾಡಿ ಶುರು ಮಾಡಿದ್ವಿ ನೀನು ಫಸ್ಟ್ ಶುರು ಮಾಡೋ ಅವ್ನು ನಾನು ಸ್ಟಾರ್ಟ್ ಮಾಡ್ತಿದ್ದ. ಯಾಕಂದ್ರೆ ನೀನು ರಿದಮ್ ಎಲ್ಲಿ ಸ್ವರ್ತಿದ್ದಿ ಎಲ್ಲಿ ಇಟ್ಟಿದ್ದ ನನಗೆ ಗೊತ್ತಾಗ ಶುರು ಯಾಕಂದ್ರೆ ಅದಕ್ಕೆ ಸ್ವರನೇ ಬರ್ತಿದ್ದೆ ಏನು ಎಲ್ಲಿ ಹಿಡ್ಕೊತಿದ್ದೆ ಈಗ ಆಗ ಅವನು ಏನ್ ಮಾಡಿದ್ರು ಶುರು ಮಾಡಿದ್ರು ನಾ ಶುರು ಮಾಡಿಬಿಡಬೇಕು. ನಿಮ್ಗೆ ಗೊತ್ತಾ ಕನಸಿನಲ್ಲಿ ಹನುಮನ ರೂಪ ಮೂಡಿ ಬಂದಿತ್ತು, ಅದನ್ನು ಕಂಡು ತನ್ನ ಏನು ಹೇಳಿತ್ತು ನಿರ್ಧಾರವಾಗಲ್ಲ. ಕನಸಿನಲ್ಲಿ ಹೇಳಿದಾಗಿ ಕನಸಿನಲ್ಲಿ ಹನುಮನ ರೂಪ ಮೂಡಿ ಬಂದಿತ್ತು, ಅವನ್ನ ಕಂಡು ನನ್ನ ಮನಸ್ಸು ಏನು ಹೇಳಿತ್ತು. ಅದು ಇದು ಯಾವ ರಾಗ, ಯಾರು ಏನ್ ತಾಳೋ ಏನು ಹೊಸದು ಏನು ಹಿಂಗ ವಿಚಿತ್ರ ಮಂದಿ ನೋಡ್ತೀವಿ. ಯಾಕೆ ಶುರು ಮಾಡಿದ್ರೆ ಗೊತ್ತಿಲ್ಲ. ನಿಮ್ ಕೈ ನಡೆದಿತ್ತೋ ಏನೋ ಏನೋ ಹೇಳ್ಕೊಂಡು ಬಂದಿತ್ತು. ಶುರು ಮಾಡಿ ಹಿಂಗದು ಯಾಕೆ ಬಂತ ಗೊತ್ತಿಲ್ಲ. ಇಂಥ ರಿದಮ್ ಒಳಗೆ ಇರ್ತಕ್ಕಂಥ ಜಗತ್ತು ಸಂಗೀತ ಅಂದ್ರೆ ಏನು, ಬೇಸ್ ಅಂದ್ರೆ ಏನು ಎಲ್ಲದಕ್ಕೂ ತಿಳ್ಕೋಬೇಕಾಗ್ತದೆ. ಮೂರಿ ಕಡೆ ತಗೊಂಡು ಯಾರು ತಗೊಂಡ್ರೆ ಗೊತ್ತಿಲ್ಲ. ಆಗ ಅಲ್ಲಿ ಹನ್ನಗಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆದಿತ್ತಲ್ಲ, ತಲೆಗೊಳಿಸುವ ಕಾರ್ಯಕ್ರಮ, ಅದಕ್ಕೆ ಈ ಗೋವಿಂದ ಹೋಗಿದ್ದ ಬೇರೆ ಹೂರಣ ಅಲ್ಲಿ ಹೂರಣಗಳನ್ನು ವಾಸ್ತಿ ಬಂದರು. ಅದು ಈಗಿನ ಬೇರೆ ಬೇಸಿಗೆ ವಾಸ್ತಿ ಬರೋದು ಬಿಡಿ. ಅದು ಯಾರ ಮನೆಗೆ ಹೂರಣ ಹಾಕಿದ್ರು ಬರೀ ಹೊಸದಾಗಿ ಹೋಳಿ ಮನೆ ಹಾಕೋದು ಗೊತ್ತಾಗುತ್ತೆ. ಹ್ಯಾಂಗ್ ಮಾಡೋದ್ರಿ, ಏನ್ ಮಾಡೋದ್ರಿ, ಮದುವೆ ವಾತಾವರಣ ಎಲ್ಲ ಅದರಲ್ಲಿರಲ್ಲವ್ವ ಹುಲ್ಲಾಗಿ ಬೆಳಕಾರಿ ನಲ್ಲಿ ಇದಕ್ಕೆ ಶುರು ಆಗ್ತದೆ. ಇದಕ್ಕೆ ರಾಗಿಲ್ಲ, ತಾಳಿಲ್ಲ, ಆಮೇಲೆ ಯಾರು ಪ್ರಧಾನ ಅಂತ ಗೊತ್ತಿಲ್ಲ. ಎಷ್ಟು ಚಂದ ಇದು ಪ್ರಧಾನ ಅಂದ್ರೆ ಒಬ್ಬ ತಾಯಿ ಹಾಕ್ತಾಳೆ ಎಲ್ಲಾರು ಇಲ್ಲಲ್ಲ ಹುಲ್ಲಾಗಿ ಬೆಳಗಲಿ. ಹಿಂದಿನವರಿಗೆ ಪ್ರಕೃತಿ ಬಗ್ಗೆ ಎಷ್ಟು ಜ್ಞಾನ ಇತ್ತಂದ್ರೆ ಪ್ರತಿಯೊಂದು ವಚನ ಸಾಹಿತ್ಯ ಇರ್ಬೋದು, ಪ್ರತಿಯೊಂದು ಕ್ಲಾಸ್ ಸಾಹಿತ್ಯ ಇರ್ಬೋದು, ಯಾವುದೇ ಸಾಹಿತ್ಯ ಇರ್ಬೋದು, ಅಥವಾ ಒಂದು ಪಕ್ಷಿ ಇರ್ಬೋದು, ಒಂದು ಪ್ರಾಣಿ ಇರ್ಬೋದು, ಒಂದು ಹುಲ್ಲು ಇರ್ಬೋದು, ಒಂದು ಸಣ್ಣ ಸಣ್ಣ ಇರ್ಬಿ ಇಸ್ಕೊಳ್ಳಿ ಅದ್ರ ಅಧ್ಯಾತ್ಮ ಹೇಳ ತೆಗೆದುಕೊಳ್ಬೇಕ. ಹಿಂಗ ಎಲ್ಲಾರು ಇರಲ್ಲವ ಹುಲ್ಲಾಗಿ ಬೆಳೆ ಬಿಡ್ಲೈತಿ, ಮಾವಿನ ಗಿಡ ಹೇಳಿಲ್ಲೈತಿ ಹುಲ್ಲಾಗಿ ಬೆಳೆಯಲ್ಲಿ. ಯಾಕಂದ್ರೆ ಬೇಸಿಗೆ ಒಳಗ ಹುಲ್ಲು ಒಣಗುತ್ತದ ಸತ್ತೋಗಿದಂತಿಲ್ಲ, ಮತ್ತೆ ಮಳೆ ಬರೋಣ ಚಿಗಿರ್ಬೋದು. ಹಂಗ ನಮ್ಮ ಮಗ ಕಷ್ಟ ಇರಲಿ, ಸುಖ ಇರಲಿ, ಎಲ್ಲ ಇರಲಿ, ಸಾವಿರವರೆಗೆ ಅಂತ ಆದ್ರೆ ಹುಲಿಗೆ ಸಾವಿಲ್ಲ, ಎಲ್ಲ ಮಾಡಿರ್ತದೆ ನೋಡ್ರಿ, ಹೊರಗೆ ಬಿಡ್ತು ಅನ್ನೋದ್ರ ಬೇರೆ ಎಲ್ಲರೂ ಮತ್ತೆ ಚಿಗಿತು. ಎಲ್ಲಾದ್ರೂ ನಾವು ಹುಲ್ಲಾಗಿ ಬೆಳೆಯಲ್ಲಿ ನಲ್ಲಿ ಬಡ್ಯಾಗಿ ಚಿಗಿಯಾಗಿ ಅಂದ್ರ ಬೆಟ್ಟದ ನಲ್ಲಿ ಗಿಡ ನೀವು ಕಳೆದ್ರ ಅದಕ್ಕೂ ಸಾವಿಲ್ಲ, ನಲ್ಲಿ ಬಟ್ಟೆ ಹಂಗ ನನ್ನ ಮಗ ಬೆಳೀತಿರ್ಲಿ. ಹಿಂಗೆ ಒಬ್ಬ ತಾಯಿ ಯಾವತ್ತು 12 ವರ್ಷ ಬಂದಿ 13 ವರ್ಷ ಬಂದಿರಲಿ ತನ್ನ ಮಗ ಹೋಗ್ಯಾನ ಅಂತ ತಿಳ್ಕೊಂಡ್ಬಂದಿಲ್ಲ. ಆದ್ರೆ ಮನೆಯೊಳಗೆ ಸಣ್ಣ ಹುಡುಗಿಗೆ ತಲೆ ಬೋಳಿಸ್ತಾ ಹೋಗೋದು ಸುದ್ದಿ ಯಾರು ಮನಸ್ಸಿಲ್ಲ. ಆದ್ರೆ ದೊಡ್ಡವರು ಅನ್ಸ್ಕೊಂಡವರು ಆ ತೀರ್ಮಾನ ತಗೊಂಡ್ರ. ಅಷ್ಟವಾಗ ಏನಾಗಿರ್ತಂದ್ರೆ ಅಲ್ಲಿ ಹೋಳಿಗೆ ರೆಡಿ ಆಗತೈತಿ. ಈ ಹುಡುಗ ಏನ್ ಮಾಡೋದು ಗೊತ್ತಾ ಸಚಿನ್, ಏನ್ ಮಾಡೋದು ಈ ಹುಡುಗ ಅಂದ್ರೆ ದೇವಸ್ಥಾನ ಕರೆದ, ದೇವಸ್ಥಾನಕ್ಕೆ ಹೋಳಿಗೆ ತಯಾರಾಗಿಲ್ಲ, ಆಗಿದಪ್ಪ ಏನ್ ಮಾಡ್ಬೇಕೀಗ, ಎಷ್ಟು ಹೋಗಿ ಹೋಗಿ ಹೋಳಿಗೆ ತಿನ್ಕೊಂಡ್ ಬಂದ್ಬಿಡಪ್ಪ. ಹಂಗಾಗಂಗಿಲ್ಲ ಹುಡುಗ, ಯಾಕೆ ಗೋವಿಂದ ಹಂಗಾಗಂಗಿಲ್ರಿ, ಯಾಕೆ ಗೋವಿಂದ ಯಾಕಪ್ಪ ಮನೆ ಮುಂದ ತೋರಣ ಹಾಕಿದ್ರು ಲಕ್ಷ್ಮಿ ಹೊರಟ ದೇಶ ಮನೆ ಒಳಗ ತಿಥಿ ಮಾಡೋದು, ಹುಡುಗಿದ್ದು ಬಳಿ ಹೊಡಿಬೇಕು, ಹಣಿ ಕುಂಕುಮ ತೆಗಿಬೇಕು, ತಲೆ ಬೋಳಿಸ್ಬೇಕು, ಕಾರ್ಯಕ್ರಮ ಆಗಲೇ ಪೂರ್ಣ ಅಂತ ಹೇಳಿ ಬಹಳ ಕಷ್ಟ ಆಗತ್ತಪ್ಪ. ವಿಚಾರ ಗೊತ್ತಿಲ್ಲ, ಏನ್ ಬೇಕಾದ್ರೆ ವಿಚಾರ ತೋರಣ ಅಷ್ಟೇ. ಯಾಕ ಎಲ್ಲಿ ಎಲ್ಲಿ ತೋರಣ ಅಲ್ಲಿ ಅಲ್ಲಿ ಬೋರಣ, ಎಲ್ಲಿ ಎಲ್ಲಿ ತೋರಣ ಅಲ್ಲಿ ಅಲ್ಲಿ ಬೋರಣ. ಸುಮ್ಮನೆ ಹೊಳೆ ಮಾಡ್ಕೊಂತಿದ್ದಲ್ಲ, ತಲೆಗಾಲಿಗೆ ತೋರಣ ಹಾಕಬೇಕು,
ರಂಗವಲ್ಲಿ ಹಾಕಬೇಕು, ತೋರಣ ಹಾಕಬೇಕು, ಆಮೇಲೆ ಹೂರ್ಣ ಕೇಳಬೇಕಪ್ಪ. ಹಿಂಗ ಶಾಸ್ತ್ರ ಸುಮ್ಮನೆ ಹೋಳಿಗೆ ಮಾಡ್ತೀನಿ ಅಂದ್ರೆ ನಮ್ಮ ಎಲ್ಲ ಬರೆಯಲ್ಲ. ದೇಸಾಯದಲ್ಲಿ ಹಿಂಮಂದಿರು ಆದ್ರ ದೇಸಾಯದ ಹಬ್ಬದ ಮೇಲೆ ಬಹಳ ನಂಬಿಕೆ. ಎಷ್ಟು ನಂಬಿಕೆ ಅಂದ್ರೆ ಹಬ್ಬದ ಏನಂತ ಅವ್ರಿಗೆ ಗೊತ್ತಿಲ್ಲ. ಏನಾದ್ರು ಆಗೋದಾಗ ಮಂದಿಗೆ ಏನ್ ಬೇಕಾಗಲ್ಲ, ಈ ಹುಡುಗನ್ ಮಾಡಿ ಕಳಿಸ್ತೇನೆ ಎಂತ ದೊಂಬು ಇದೆ ಅವರೇ ಹೇಳ್ತಾರ. ಮಾಹಿತಿ ತೋರಣ ಸೇರಿಸ್ತಾನೆ, ತೋರಣ ಕಟ್ಟಿ ಟೈಮಿಲ್ಲಕ್ಕ ಮಾಹಿತಿ ತೋರಣ ಬಾಡಿ ಸೇರಿಸ್ತಾನೆ. ಊಟ ತಲೆಗಾಡಿ ಹಾಕ್ಲಿಕ್ಕೆ ಹೋಗೋಣ ಸೈಡ್ ಹುಡುಗನ ಅಷ್ಟೇ. ಎಷ್ಟು ಶ್ರದ್ಧೆ ನೋಡಿದ್ರು ಹಿಂದಿನವ್ರಿಗೆ ಎಷ್ಟು ಶ್ರದ್ಧೆ. ಆ ಮನೆ ಹುಟ್ಟಿದ ಊರಲ್ಲಿ ಏನಲ್ಲ, ಯಾರ ಮಗ ಅವ್ರ ಅಪ್ಪ ಗೊತ್ತಿವ್ರಿಗೆ, ಅವ್ರ ಅಪ್ಪನ ಮಗ ಇವ್ರು ಅಂತ ಅಷ್ಟೇ ಬಿಟ್ರೆ ಇನ್ನೇನೇನೇನು ಗೊತ್ತಿಲ್ಲ. ಆ ಬಗ್ಗೆ ಏನ್ ಮಾಡೋದು, ತೋರಣ ಇಡಿಸಿ ಊಟ ಈಗ ಬಂತಲ್ಲ ರಂಗೋಲಿ ಹಾಕಲ್ಲ, ಆಯಾಮ ಆಗೋದ. ನೀವು ರಂಗೋಲಿ ತಗೊಂಡು ಬಟ್ಟಲ್ಲ ದೇಸಾಯ ಹಾಕೋದು ಬರೋದಿಲ್ಲ, ರಂಗೋಲಿ ತಯಾರಾಗಿಲ್ಲ. ಆಕೆ ರಂಗೋಲಿ ತಗೊಳ್ಳಿ ಕಟ್ಟಾನ ಇದ್ದಿದ್ದಂಗೆ ಮಂದಿ ಓಡ್ಕೊಂಡು ಬಂದ್ರು. ದೇಸಾಯ ಯಾಕೆ ಓಡ್ಕೊಂಡು ಬಂದ್ರಂದ್ರ ಊರಿಗೊಬ್ಬರು ಸಾಧುಗಳು ಬಂದಾಗಿ ಸಾಧುಗಳು ಬಿಟ್ಟಿದ್ದಾಗ ಶ್ರಾವಣ ಮಾಸದೊಳಗೆ ಬರಗಾಲ ಬಂದ್ಬಿಡ್ತಂತ. ಹಂಗಾಗಿ ಒಳ್ಳೆ ಶ್ರಾವಣ ಮಾಸ ಬರಗಾಲ. ಚಲೋ ಬ್ರಾಹ್ಮಣರ ಮನೆಯೊಳಗ ಊಟ ಎಷ್ಟಾರ ಬರ್ತಾನೆ ನೀರು ತುಪ್ಪ ತರಬೇಕು. ಉಯ್ಯಾಲೆ ಗೌರಿ, ತಾಮ್ರ ಗೌರಿ, ಶಿರಡಿ ಗೌರಿ, ಏನ್ ಬರೀ ಗೌರವಗಳ ತುಂಬ ಒಂದು ತಿಂಗಳೊಳಗೆ ಇಷ್ಟು ಗೌರವ ಬಂದು ಹೋಗಲ್ಲ. ಮನೆಗೆ ಉಯ್ಯಾಲೆ ಕೂಡಿಸ್ಬಿಟ್ಟಿರ್ತಾರೆ ಗೌರವ, ಅದು ಪೂಜೆ ಕೊಡೋದು ಇವು ಪೂಜೆ ಇರ್ತಾರೆ. ಇಷ್ಟು ಹಬ್ಬ ಹರಿದಿನ ಮಾಡ್ಕೊಂಡು ಹೋಗ್ತಾರ ಬ್ರಾಹ್ಮಣರು. ಗೊತ್ತ ಎಷ್ಟೇ ಬಡತನಲ್ಲಿ ಏನ ಸಾಲು ಹಸೂರು ಮಾಡಿ ಯಾವ ಹಬ್ಬ ಇಲ್ಲಿ ನಿಲ್ಲಿಸಿಲ್ಲ. ಈ ಉತ್ತರ ಕರ್ನಾಟಕದೊಳಗೆ ಯಾರು ಶಿವಮೊಗ್ಗದಲ್ಲಿ ಇರ್ತಾವ ಪರಿಸ್ಥಿತಿ. ಮಕ್ಕಳಿಗೆ ಮನಿ ಮಾಡಿರ್ತಾರ, ಹೆಂಗಸರಿಗೆ ಸೀರೆ ಉಡ್ಬೇಕು ಬರಂಗಿಲ್ಲ, ಮನಿ ಕಣಂಗಿಲ್ಲ. ಇವಾಗ ಅತ್ತಿ ಸ್ವಾಟದವು ಅವ್ರ ಅತ್ತಿ ಎಲ್ಲ ಮುನ್ನ ಎಲ್ಲ ಕೊಡು, ಕಾಮದ ಹೋಗಿ ಕೊಡ್ತು, ಬೆಳಿಗ್ಗೆ ಹೋಗಿ ಕೊಡ್ತು, ಅತ್ತ ಪುಟಿ ಗುರಿ ಕೊಟ್ಟೇ ಒಟ್ಟು ಎಲ್ಲ ಹಬ್ಬ ಮಾಡ್ಬೇಕು. ಬರ್ತ ಹೆಂಗ ನಡೆದಿತ್ತಲ್ಲಿ ಅಷ್ಟೊಳಗ ಸನ್ಯಾಸಿಗಳು ಬಂದ್ಬಿಟ್ಟ. ಎಲ್ಲಿಂದ ಬಂದಾರ ಅವರು? ಹಿಮಾಲಯದಿಂದ ಬಂದಾರ. ಅಂದ್ರೆ ಸನ್ಯಾಸಿಗಳು ಯೋಗಿಗಳು ಎಲ್ಲಿಂದ ಬರ್ತಿದ್ರು? ಹಿಮಾಲಯದಿಂದ ಬರ್ತಿದ್ರು. ಈಗ ಆಗಿನ ಕಾಲದಿಂದಲೂ ಹಿಮಾಲಯವು ನಾಮ ಯೋಗಿಗಳ ಪ್ರಾಣ ಎಂದು ಪ್ರಸಿದ್ಧವಾದ ವಿಷಯ ಕಾಳಿದಾಸನ ಕಾಲದಿಂದಲೂ. ಹಾಗಾಗಿ ನಮ್ಮ ಕೈಲಾಸ ಶಿವ ಇವತ್ತಿಗೂ ಕೈಲಾಸದೊಳಗಿದ್ದ. ನೀವು ಹೋಗಿ ನೋಡಿಲ್ಲ, ಕೈಲಾಸಕ್ಕೆ ಹೋಗಿಲ್ಲ. ನೀವೆಲ್ಲ ಕೈಲಾಸನಾಗಿದೆ, ನೀವೆಲ್ಲ ಹೋಗ್ತೀವಿ. ಕೈಲಾಸಕ್ಕೆ ಹೋಗ್ಬೇಕಾದ್ರೆ ಕೈ ಕುಂತಿ ಹೋಗ್ಕೋ, ಕೈಯ ನಾಶ ಆಗ್ತಾ ಹೋಗೋದು ಹೋಗೋದ ಅದು. ನಾ ಹೋಗಿ ನಮ್ ಕೈ ತುಂಬಿತ್ತೇನ್ರಿ, ನಮ್ ಕೈ ಮೈ ಎಲ್ಲ ತುಂಬ ತುಂಬುತ್ತಾ ಜಾಸ್ತಿ ಮಂದಿ ಕೊಡ್ತೀವಿ. ಎಲ್ಲ ಸಂದರ್ಭ ಮನೆ ಇಷ್ಟೇ. ಹಿಂಗ ಆ ದೇಸಾಯ ಮನೆಯೊಳಗೆ ಇರೋ ಪರಿಸ್ಥಿತಿಯಲ್ಲಿ ಸ್ವಲ್ಪ ಎಲ್ಲ ಕಾರ್ಯಕ್ರಮ ಸ್ವಲ್ಪ ಸ್ಥಗಿತ ಮಾಡಿ ಮತ್ತೆ ಆ ಸನ್ಯಾಸಿಗಳನ್ನು ಬಂದಾರೆ ಅವರೆಲ್ಲರೂ ಗುಡ್ಯಾಕ ವ್ಯವಸ್ಥೆ ಮಾಡಿ ನಾನು ಬಂದು ಹೋಗ್ಬಿಡ್ತೀನಿ. ದೇಸಾಯ ಎಲ್ಲಿ ಗುಡ್ಯಾಗ ನಿಮಗೆ ತೆಲುಗಡೆ ವಾಡೆ 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 ವಾಟು ಕಾಟಿನ ದೊಡ್ಡ ಮನಿ, ಆ ಕಂಪ ದೊಡ್ಡ ಮನೆಗಳ ₹1 ಬರೀ ಸಾಕು. ದೇಸಾಯ ಅಷ್ಟು ದೊಡ್ಡ ಎಲ್ಲ ಏನ ಬಾಳೆ ಅಂತಾರ. ನೀವ್ಯಾರು ದೇಶ ಕಟ್ತೀವ್ರು, ಅಲ್ಲಿ ದೇಶ ಅಂದ್ರೆ ಕಟ್ತೀವ್ರ ದೇಶಕ್ಕೆ ನಾವು ಕಟ್ತೀವಿ, ದೇಶ ಕಟ್ತೀವಿ ಅಂತ ಹೇಳ್ತಾರೆ. ಆ ಸನ್ಯಾಸಿ ಬಂದ್ಬಿಟ್ಟು ಸನ್ಯಾಸಿ ಬರ್ಬೇಕಾದ್ರೆ ಹೂ ಮಾಡಲಿಕ್ಬೇಕು, ರಂಗೋಲಿ ಹೇಳಿದ್ದ ನೋಡಿ. ಸನ್ಯಾಸಿ ಬಂದಾಗ್ರಿ ಅವ್ರದ್ದು ಇದು ಗಡ್ಡ ನಮ್ಮ ರಾಘವ ಪ್ರದೇಶದ ಕಟ್ಟಿರುವಂತ ಅನ್ನೋ ಗಡ್ಡ ಜನ ಮುಗಿತಿತ್ತು. ಈಗ ಒಂದು ಗುರ ಇದ್ದಾರೆ, ಅವರು ಗಡ್ಡ ಇತ್ತು ಗೊತ್ತಾ. ಅವ್ರಿಗೆ ಒಂದು 3 ವರ್ಷದ ಕಡೆ ಹೆಚ್ಚು ಜನ ಮುಗಿತಿತ್ತು ಏನೋ ಗೊತ್ತಿಲ್ಲ. ಅವಾಗ ಮೇಯ ಟಿವಿ ಬಂದು ಗಡ್ಡ ಕಿಕ್ಕಿ ಈಗ ಅವ್ರು ಗಡ್ಡ ಕೆಳಗೆ ಬಂದ್ಬಿಟ್ಟಿತ್ತು. ಒಂದು ಉಳಿದಿಗೂ ಮಾಡ್ತಿದ್ರು ಗಡ್ಡಕ್ಕೆ ಗಡ್ಡ ಎರಡನೇ ಹಾಕಿ ಹಂಗಾಗಿ ಸೇವಿಂಗ್ ಹೋಗೋದ್ರಲ್ಲಿ
ಕಾರೂಣ ದರ್ಶನ ಪೂರ್ಣಿ ದರ್ಶನ ಪಾಪನಾಶನ ಸಂತಾನ ಕೋಟಿನಿಂದ ಅದರ ಪಾಪವನ್ನು ಶುಭ ನಮಸ್ಕಾರ ಮಾಡುವುದು ಅಂತ ಹೇಳಿ ಅವರು ನಮಸ್ಕಾರ ಮಾಡಬೇಕು ಅಂತ ಬರ್ಕೋವಾಗ ಆ ಯೋಗಿಯೇ ನಮಸ್ಕಾರ ಮಾಡುತ್ತಾ ದೇಸಾಯ ಶಿವ ಶಿವ ಇದು ಬೇಕಿತ್ತು ಮಗ ಹೋಗಿ 12 ವರ್ಷ ಆಗೈತಿ ಸೊಸಿಗೆ ಮುಂದೆ ಮಾಡೋ ದಿನ ಮತ್ತೊಂದು ಅನಾಚಾರ ಹೋಗಿದೆ ಇನ್ನೊಂದು ಅನಾಚಾರ ತೋರಣ ಅದ್ರೊಳಗೆ ದೊಡ್ಡ ಯೋಗಿಗಳಿಗೆ ನಮಸ್ಕಾರ ಮಾಡಬೇಕು ಆ ಸನ್ಯಾಸಿ ಆಗ ಕೇಳ ಸಂತರು ಯಾರು ಗೊತ್ತಿಲ್ಲ ದಯಮಾಡಿ ಕೆಲಸ ಮಾತಾಡಿ ಯಾಕಂದ್ರೆ ನಾವು ದೇಸಾಯಿ ಬಂತಂದವರು ನಾವು ಬ್ರಾಹ್ಮಣರು ಒಳ್ಳೆ ನಮಸ್ಕಾರ ಮಾಡುವಂಥವ್ರು ಯಾಕೆ ತರ ಕಟ್ಟಿದ್ರಪ್ಪ ಅಂತಂದ್ರು. ಆಗ ಅದಕ್ಕೆ ಮುಂಚೆ ಏನಾಗಿತ್ತು ಈ ಹುಡುಗಿತ್ತಲ್ಲ ಈ ಹುಡುಗ ತೋರಣ ಆದರ ಹುಡುಗ ತೋರಣ ಹಾಕಿಸ್ಲಿಕ್ಕೀವಿ ಮತ್ತೆ ಹೋಳಿಗೆ ಮಾಡ್ಲಿಕ್ಕೀವಿ ಮತ್ತೆ ಚೌದನ್ನು ಕಳಿಸಿಬಿಟ್ರಿ ಅಂದ್ರು ದೇಸಾಯ. ಅದು ಮುಂಚೆ ನಡೆದದ್ದು ದೇಸಾಯ ಬಹಳ ಬಿಕ್ಕಿ ಆ ಹುಡುಗನ ಮೇಲೆ ಚೌರ ಮಾಡೋದು ಕಳಿಸಿಬಿಟ್ರಿ ಏನಂದ್ರು ಅವರು ಇರಲಿಲ್ಲ ಅವರು ಅಲ್ಲೋ ಇಲ್ಲಿ ಹೋಳಿಗೆ ಮಾಡಿಸ್ಲಿಕ್ಕೀವಿ ತೋರಣ ಕಳಿಸಿದ್ವಿ ನನಗೂ ಸ್ನೇಹ ಹಾಕಿಸ್ಲಿಕ್ಕೀವಿ ಮತ್ತೆ ಚೌರನ್ನು ಬೇಕಂತ ಹೌದು ಚೌರನ್ನು ಬೇಕು ಇಲ್ಲ ಅವನಿಗೆ ಕಟ್ಟಿನ ಕೂದಿಸ್ತಾನೆ ಒಂದು ಕಟ್ಟಿ ಬಿಡಿ ಕಟ್ಟಿ ಕೊಟ್ಬಿಡು ಗಣೇಶ ಬಿಡಿ ಕೊಟ್ಬಿಡು ಪಾರ್ವತಿ ಬಿಡಿ ಕೊಡಲಿಲ್ಲ ಗಣೇಶ ಬಿಡಿದ್ರೆ ಗಣೇಶನ ಬಿಡಿ ಅಂತ ಅರ್ಥ ಪಾರ್ವತಿ ಬಿಡಿಲ್ಲ ಗಣೇಶನ ಬಿಡಿ ಹಂಗೆ ಆ ಚೌದವನ್ನು ಇದ್ದು ಇರ್ಲೇನಿದ್ದಲ್ಲ ಇಷ್ಟೊಳಗೆ ಏನಾಗ್ಬೋದು ಈ ಸನ್ಯಾಸಿ ನಮಸ್ಕಾರ ಮಾಡಿದ್ದಲ್ಲ ಮಾಡಿದ ಬಳಿಕ ದೇಸಾಯ ಸನ್ಯಾಸಿ ನೋಡಿದ್ರು ಆ ಸನ್ಯಾಸಿ ನಂತರ ಮೀಸಲು ಹಿಂಗೆ ಮಾಡ್ದ ಹಿಂಗಂದ್ರು ನಾನು ಅಪ್ಪ ಅಲ್ಲ ಅವ್ರ ಮಗ ದೇಸಾಯ ಮಗ 12 ವರ್ಷದ ಮೇಲೆ ಏನ್ ತಪಾಸ್ ಮಾಡಿತ್ತು ಏನು ಊಟ ಇಟ್ಕೊಂಡು ಸನ್ಯಾಸಿ ವೇಷ ಹಾಕಿಕೊಂಡು ಮತ್ತೆ ಮನೆಗೆ ಬಿಟ್ಕೊಂಡು ಬಂದಾಗ ಊರಿನ ಜನ ಗೊತ್ತಾಗಿಲ್ಲ ಅವನೇ ಅಂತ ಹೋದಾಗ ಒಂದು ಹೋಗಿತ್ತು ಬರುವಾಗ ಇನ್ನೊಂದು ನೋಡು ನಮ್ಗೆ ಜೀವ ಆ ಗೋವಿಂದ ಹೇಳಿ ಅಂದ್ರೆ ಚೌಡ ಬೇಕಂತ ಹೇಳಿದ್ದಲ್ಲ ಹೇಳಿ ಯಾರ್ಯಾರು ಎಷ್ಟು ತಗೊಂಡು ಯಾರ್ಯಾರು ಎಷ್ಟು ಬೇಡ ತೆಗೆದುಕೊಂಡು ಅಂದ್ರ ಯಾಕಂದ್ರೆ ಒಂದು ಹುಡುಗ 6 ವರ್ಷದ ಹುಡುಗ 10 ವರ್ಷದ ಆಗಿಲ್ಲ 6 ವರ್ಷದ ಹುಡುಗ ಇಂಥದೊಂದು ಪವಾಡ ಮಾಡ್ತಾನಂದ್ರ ಎಂಥ ತಕ್ಷಣ ರಂಗೋಲಿ ಹಾಕಿದ್ರು ಹೋಳಿಗೆ ನಡೆದಿತ್ತಲ್ಲ ಕಣಕ ಹೋಳಿಗೆ ಸಾರು ಸಾಂಬಾರು ಮಜ್ಜಿಗೆ ಆಂಬಳೆ ಎಲ್ಲ ಮಾಡಿ ಮತ್ತೆ ಆ ಹುಡುಗ ಚೆನ್ನಾಗಿ ಕಾಕಿ ಬಂದು ಸಮಾನ ಏನೇನು ಮಾಡಬೇಕು ಹೋಗ್ತಿರ್ಬಿಟ್ರಿ ಮನೆಯೊಳ ಶ್ರಾದ್ದ ಹೋಯ್ತು ಶ್ರದ್ಧಾ ಸ್ಟಾರ್ಟ್ ಆ ಹುಡುಗ ಬ್ಯಾರೆ ಯಾರಲ್ಲ ಭೀಮಪಟ್ರ ಮಗ ಗುರು ಗೋವಿಂದ ಕೇಳಬೇಕು ಸಂತ ಶಿಶುನಾಳ ಶ್ರೀಶ್ವರ ಗುರುಗಳು ಗೋವಿಂದ ಭಟ್ರು ಸಣ್ಣ ಹುಡುಗಿದ್ದಾಗ ಯಾವುದಿಲ್ಲ ನಡಿಸ್ತಿರ್ಬೇಕು ಹಂಗ ಇನ್ನೊಬ್ರು ಇದ್ರು ಮಹಾತ್ಮರು ಅವ್ಯಾನ ಹೇಳೋದಲ್ಲ ಪ್ರತಿ ಆಗೋದಿಲ್ಲ ಅಂತ ಪ್ರತಿ ದಿವಸದಾಗ ನಡೆಸಿದ್ರು ಅವ್ರ ಶಿಷ್ಯರು ಕೂತ ಅದನ್ನ ಈ ಹುಡುಗ ಕಣ್ಣಿಂದ ನೋಡಿದ್ದ ಅಂತ ಗೋವಿಂದ ಭಟ್ರಿಗೆ ಇಟ್ಕೊಂಡು ಅಂತಕ್ಕಲ್ಲ ಗುಳ್ಯಾಗ ಹೋದ್ರೆ ಅದರ ಫೋಟೋ ಇತ್ತು ಆ ಫೋಟೋದ ಮಹಾತ್ಮ ಇದ್ದಾರೆ ಆ ಮಹಾತ್ಮ ಶಿಷ್ಯರು ಈ ನಾಡು ಈ ನುಡಿ ಈ ನೆಲ ಈ ತಂಪು ಈ ಇಂಪು ಎಲ್ಲವೂ ಕೊಡ್ತಾರೆ ಕಳೆದು ಹೋಗಿದ್ದು ಸಿಗ್ತದೆ ಈ ಭೂಮಿಯೊಳಗೆ ನೀವೇನ್ ಕಳ್ಕೊಂಡಿರಲ್ಲ ಅದು ಸಿಗ್ತದೆ ನಿಮ್ಗೇನು ಸಿಗಬಾರ್ದಿತ್ತಲ್ಲ ನೀವು ಪ್ರಕಟಿಸಿದ ಏನೋ ಕಷ್ಟ ಕಳ್ಕೊಂಡ್ರೆ ಕೊಡದಲ್ಲಿ ಇಲ್ಲ ಮಹಾತ್ಮ ಬಂದಿದ್ದ ಅವನು ನುಡಿ ಕೊಟ್ಟಿದ್ದ ಯಾಕ ಸಂಭಾವನಕ ನದ್ಯವ್ವ ತಾಯಿ ಏಳು ಕೊಳ್ಳದ ಗೆಲವ್ವ ಯಾಕ ನೀ ಯಾಕ ಅಂಬಾವನಕ ನದ್ಯವ್ವ ತಾಯಿ ಏಳು ಕೊಳ್ಳದ ಗೆಲವ್ವ ಯಾಕ ನೀ ಯಾಕ ಅಂಬಾವನಕ ಬಂದ್ಯವ್ವ ತಾಯಿ ಏಳು ಕೊಳ್ಳದ ಗೆಲವ್ವ
ಬೆಟ್ಟಿ ಗುಡ್ಡ ಸಾಕಾಯ್ತು ನಿನಗೆ, ಈಗ ಗಂಜಾಟ ಸಾಕಾಯ್ತೇನು, ಹತ್ತು ಬಡ ಅಂತ ಅಲ್ಲಿಂದ ಓಡ್ ಬಂದಿದ್ದಮ್ಮ ಇಲ್ಲಮ್ಮ ಅಂತ ಹೇಳಿದಂತ ಒಬ್ಬ ಮುದುಕ ಮಹಾತ್ಮ ಇಲ್ಲಿ ನೋಡಿದ್ರಿಗ ಅಂತ ಎಲ್ಲಮ್ಮ ಒಳಕೋತ, ಎಲ್ಲರಮ್ಮ ಎಲ್ಲಮ್ಮ ಕೂತ. ಹಂಗ ಶುರು ಆತಂದ್ರ ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮು ನೋಡ್ಕೊಂಡು ಹೋಗ್ಬೇಡ. ಇಂಥ ಮಹಾತ್ಮರ ನುಡಿಯ ನಡೆದವರ ನಡತೆ ನೋಡಿಕೊಂಡು ಇಂಥವರ ಯೂಟ್ಯೂಬ್ ಅಲ್ಲಿ ಇಂಥವರ ಫೇಸ್ ನ ಬುಕ್ ಅಲ್ಲಿ ಓದ್ಕೊಂಡು ನಿಮ್ಮ ಧರ್ಮದ ಜೀವನದ ಬುಕ್ ಅಲ್ಲಿ ತೆಗಿರಿ, ಇಂಥವ್ರ ಫೇಸ್ ಕಾಣ್ತದೆ. ಇಂಥವ್ರ ಫೇಸ್ ನೊಳಗ ನಿಮ್ಮ ಯು ಅಂದ್ರೆ ಊರ್ಜಾ ಅಂದ್ರೆ ಜ್ಞಾನದ ಊರ್ಜದ ಟ್ಯೂಬ್ ಅಂದ್ರೆ ಮೂಲಾಧಾರದ ಕೊಳವೆ ಒಳಗೆ ಊರ್ಜಾ ಕೊಡುವಂತ ಯೂಟ್ಯೂಬ್ ಸಿಗುತ್ತದೆ. ಅವರ ಇನ್ಸ್ಟಾ ಅದರ ಗ್ರಾಮ ಏನ್ ಗ್ರಾಮ ಅಂದ್ರೆ ನೀವು ಎಷ್ಟು ಬದುಕಬೇಕು ಅನ್ನೋ ಪ್ರೋಟೀನ್ ಗ್ರಾಮ ಅಲ್ಲ, ಅಂತ ಇನ್ಸ್ಟಾಗ್ರಾಮು, ಅಂತ ಯೂಟ್ಯೂಬು, ಅಂತ ಫೇಸ್ಬುಕ್ ಯಾರು ಇಂಥ ಸಂತ ಶಿಕ್ಷಣಾಚಾರ್ಯರು ಹೇಳಿದ್ರು, ಎಲ್ಲಿ ಕಾಣೆ ಎಲ್ಲವ್ವ ನಿನ್ನ ಹಾಕಿದೆ ಅವೆಲ್ಲ ತಪ್ಪಿರ್ಲಿಕ್ಕೆ ತಿಳ್ಕೊಂಡ. ಎಲ್ಲಿ ನಾ ಹೇಳಿದ್ನ ಸಂತ ಶಿಶುನಾಸ್ತಿ ಅವ್ರ ತಾಣಿಗೆ ದುರ್ಗಮ್ಮು ಹೇಳಿಲ್ಲ, ಶಿರಸಿ ಮಾರಮ್ಮು ಹೇಳಿಲ್ಲ, ಇನ್ನೊಂದು ಏನಾದ ಯಾರು ಮಹಾಕಾಳಿ ಶಿವಸಖಿ ಮಹಾಕಾಳಿ ಹೇಳಿಲ್ಲ, ನಮ್ಮ ಎಲ್ಲಮ್ಮೂ ಹೇಳಿಲ್ಲ. ಇದು ಮಾಡ್ತಾರೆ, ಇದು ಯೂಟ್ಯೂಬ್ ಅಂತ, ಇದು ಫೇಸ್ಬುಕ್ ಅಂತ, ಇದು ಇನ್ಸ್ಟಾಗ್ರಾಮ್. ಎಂಥ ತೂಕದ ವ್ಯಕ್ತಿಗಳು. ತೂಕ ಅಂದ್ರೆ ಏನು? ನೀನ್ ತೂಕ ಅಲ್ಲ, ಅವರಿಗೆ ಇವಾಗ ಜ್ಞಾನ ತೂಕ ಆದಾಗ ಸುಮ್ಮನೆ ಒಂದು ಉದಾಹರಣೆ ತೋರಿಸಿ, ತೂಕಿಂತ ಸ್ವಲ್ಪ ತಪ್ಪಿದ್ರು ಯಾರಿಲ್ಲ, ಇವರ ಕೇಳಿ ಅಂತ ಮಹಾತ್ಮ ನೋಡಬೇಕಾದ್ರೆ ಏನಂದ್ರೆ ಎಲ್ಲಿ ಕಾಣೆ ಎಲ್ಲವೂ ಎಲ್ಲಿ ಕಾಣಲ್ಲ ನನ್ನ ಹಾಕಿನ ಬುಧೋ 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 ಬುಧೋ. ಸರಿನಾ? 20 ವರ್ಷ ಹಾಡ್ಬೇಕು, ನೆನಪದನ್ನ ಗೊತ್ತಿಲ್ಲ. ಎಲ್ಲಿ ಕಾಣೆ ಎಲ್ಲವ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲವ ನನ್ನ ಎಲ್ಲಿ ಕಾಣೆ ಎಲ್ಲಿ ಕಾಣೆ
ಅವನ ಗುರುವೇ ಅವನಿಗೆ ದೇವನಾಗಿ ನಿಂತಾಗ ಮತ್ತೊಂದು ದೇವರನ್ನು ಅವನೇನ್ ಹೇಳ, ನೀ ನನಗೊಂದಿದ್ದಿ ಅಂತ ಹೇಳಿಲ್ಲ. ನಿಕ್ಕಿನೋಡು ಶಿಶುನಾಳ ಬೀಜ ನಮ್ಮ ಅರ್ಥ ಗುರು ಗೋವಿಂದನೇ ಒಲಿಯುವ. ನೀನು ನನ್ನ ಗುರು, ನೀನು ಒಲಿದು ನನ್ನ ಗುರು ನನಗೆ ನೋಡು ಶಿಶುನಾಳ
ನಿಸ್ಸಂಶಯವಾಗಿ ಮೊದಲು ಇವತ್ತಿಂದಲೇ ಪ್ರಾರಂಭ ಮಾಡಿ ಕಾಳಿಯ ಚಕ್ರವರ್ತಿಗಳ ಚಕ್ರವರ್ತಿಗಳು ಶ್ರೀ ಬೃಹತ್ ಸ್ವಾಮಿಗಳು ಅವರು ದೊಡ್ಡ ಚೆನ್ನಾಗಿರು ವಯಸ್ಸು ಚಿಕ್ಕದಾದರೂ ನೀವು ಬಂದಿಲ್ಲ ಅವಕಾಶ ಬರ್ತೇನೆ. ಇದು ದೇವಸ್ಥಾನ ಅಲ್ಲ, ಇದು ದೇವಸ್ಥಾನ ಅಲ್ಲ, ಇದು ಮಠ, ಇದು ಮಠ ಅಲ್ಲ, ಮಠ. ನೀವು ಮಠ ಕಾಯ್ಕೋಬೇಕಂದ್ರೆ ನೀವೇ ದೇವರ, ನೀವು ದೇವರ ಸ್ಥಾನಗಳನ್ನು ಉತ್ತಮವಾದಂತಹ ಕ್ಷೇತ್ರದಲ್ಲಿ ಆನಂದವಾಗಿ ರೋಷವಾಗಿ ಉಧೋ ಉಧೋ ಎಂದಲ್ಲೆಲ್ಲ ಮುತ್ತ ಉದರ ತಾವ ನೋಡ ಉಧೋ ಉಧೋ ತಾಯಿ ಎಲ್ಲವ್ವ ನೀ ರೇಣುಕಾದೇವಿ
ಆರೋಗ್ಯ ಕೆಲಸ ಮಂದರ ಸರಿ ಅದು ಗಾಡಿ ಬರೀ ಗಾಡಿ ಬರೋದು ನೋಡಿದ್ರೆ ಬಗೆ ಬಗೆ ನೋಡ್ಬೋದು ನಾವು ಹೇಳಿ ಯಾರು ಹಾಕನ್ನ ಮುಸುರು Chang.